ಅದೊಂದು ಒಳ್ಳೆ ಕೆಲಸ ಮಾಡಿದ್ದು ನೋಡಿ. ನಿಮ್ ಜೀವನದಲ್ಲಿ ನೋಡಿ ಪ್ರೀತಿಯ ಆತ್ಮೀಯರೇ, ನೋಡಿ ಉದಾಹರಣೆ ತಂಗಿ ಅಣ್ಣನ ನೋಡಿ. ಆತ್ಮೀಯರೇ, ದಯವಿಟ್ಟು ನಿಮ್ಗೆ ವಿನಂತಿ ಏನಂದ್ರೆ, ಯಾವುದೇ ಮಕ್ಕಳು ದಯವಿಟ್ಟು ಅಪ್ಪ ಅಮ್ಮನ ಸಾಕಿ. ಒಂದ್ ವೇಳೆ ಮಕ್ಕಳು ಸಾಕ್ತಾರೆ ಅಂದ್ರು ಆಸ್ತಿಯ ಫಸ್ಟ್ ಬರಿಬಾರ್ದು ಹೆಸರಿಗಾಗಿ ನಿಮ್ಮಲ್ಲಿ ವಿನಂತಿ. ನೋಡಿ ಉದಾಹರಣೆ, ಒಮ್ಮಗ ಆಸ್ತಿ ಬಂದ್ಮೇಲೆ ಮಗಳು ಹಚ್ಚಿ ಕೊಡ್ಸೋಳಂತೆ. ಈ ತರ ಸಮಸ್ಯೆಗಳು ನಿಮ್ಗೆ ಆಗಬಾರ್ದು. ನೀವು ಸತ್ತ ಹೆಬ್ಬೆಟ್ಟ ಹೊಚ್ಕೊಂತಾರೆ ಬಿಡಲ್ಲ ಅವ್ರೇನು, ಅವ್ರೆಲ್ಲ ಗೊತ್ತಿರುತ್ತೆ. ಕರೆಕ್ಟಾಗ ಎಲ್ಲ ಗೊತ್ತಿರುತ್ತೆ. ಇರೋ ಮಟ್ಟ ಯಾರು ಆಸ್ತಿ ಬರಿಬೇಡಿ, ನೀವು ಬರ್ಸಬೇಡ. ಆಶೀರ್ವಾದ ಮಾಡು. ಒಳ್ಳೆ ಮಗ ನಾನು, ಅಂತ ಮಗಲ್ಲ ನಾನು, ಬಹಳ ಒಳ್ಳೆ ಮಗ. ನನ್ ಸಾರಿ ಇರ್ತೀರ, ನನ್ ಸಾರಿ ದಯವಿಟ್ಟು ಮಗಳು ಒಂದ್ಸರಿ ಈ ಮೊಮ್ಮಗಳಿಗೆ ಅಜ್ಜಿ ಒಂದ್ಸರಿ ಅಲ್ಲ. ಹಿಂಗ ನಾನು ಸಂಪಾದನೆ ಮಾಡೋದು ದೇವರೊಳಗೆ ಆಸ್ತಿ ಎಲ್ಲ ಕಂಡ್ರಪ್ಪ. ನಿಮ್ಮ ಅಪ್ಪ ಅಮ್ಮನ ದಯವಿಟ್ಟು ಯಾವ ಪಾಪಿಗಳಿದ್ರೆ ಪಾಪಿಗಳ ನಿಮ್ಮ ಅಪ್ಪ ಅಮ್ಮನ ಸಾಕಿ. ಹೆಣ್ಮಕ್ಳಾಗಲಿ ಗಂಡು ಮಕ್ಳಲ್ಲಿ ನಿಮ್ಮ ತಾಯಿ ಅನ್ನ ಹಾಕಿರೋ ಪಾಪಿಗಳ. ಎಷ್ಟು ಜನ ಮಕ್ಕಳೇ ಇಲ್ಲ, ಎಷ್ಟು ಅಪ್ಪ ಅಮ್ಮಗಳೇ ಇಲ್ಲ ಅಲ್ಲ ಬಿಟ್ಟು. ಬೆಳಗಿಂದ ಕೇಳಿ ಬೇಜಾರಾಗ್ಬಿಡುತ್ತೆ. ಇದೇ ಸ್ಟೋರಿ ಕೇಳೋದು, ಗಂಡೊಳಗೇನೆ ಎಂಟೊಳಗೇನೆ ಮಕ್ಕಳು ಹೊಡಿತಾರೆ. ಇದೇ ಸ್ಟೋರಿ ಏನು ಕೇಳಂಗಿಲ್ಲ. ಮಳೆ ಬರಲಿ ಬೆಳೆ ಬರಲಿ ಯಾರು ಕೇಳಲ್ಲ, ಆರೋಗ್ಯ ಯಾರು ಕೇಳಲ್ಲ. ಸಾಲ ಕೊಟ್ಟಿನಿ, ಸಾಲ ಬರುತ್ತಾ ಮಗ ಮನೆ ಮಲಗೇನೆ ಮದುವೆ ಮಾಡಿಸಿ ಬೆಳಗ್ಗೆ ಅವೇ ಬರೋದು. ಮಗಳು ಬರಲ್ಲ, ಬಿಸಿ ಅವಳೆ, ಮಗು ಅಲ್ಲಿ ಅಂತೀರಿ. ಹೀಗೆ ಬೆಳಗಿನ ಸ್ಟೋರಿ ಕೇಳಿ ನಾವೇನು ಮೊಬೈಲ್ ಟಿವಿ ನೋಡಲ್ಲ. ಟಿವಿ ಆನ್ ಮಾಡಿ ಕಾಲ ಆಯ್ತು. ನಾವು ಟಿವಿಯಲ್ಲಿ ನೋಡಿ ಇದೇ ಸ್ಟೋರಿ ಸಾಯಂಕಾಲ ಕೂತ ಮಾತಾಡ್ತೀವಿ. ಸಿಂಪಲ್, ಮಗ ಬರಲ್ಲ. ಅದೊಂದು ಅಮ್ಮ ಹೇಳಿದ್ರು, ಮಗ ಜರ್ಕೊಂಬಿಟ್ಟನಂತೆ, ಮಗ ಮದುವೆ ಆಗಿಲ್ಲ ಅಂತ. ಹೀಗೆ ನಾನು ಅಣ್ಣಾಗಿ ಇಷ್ಟೇ ಮಾಡೋಕ್ಕಾಗ್ತೇನೆ. ಯಾವ ತಂದು ನೀವೇನು ಮಾಡ್ತೀರಿ ಯಜಮಾನ್ರು? ಓ ಮೈ ಗಾಡ್, ಕಾರಕ್ಕೆ ಬಂದಿರಾ? ಹೌದಾ? ಒಂದು 25 ಎಕ್ಕಿದ್ರೆ ನಮ್ಮ 25 ಎಕ್ಕಿದ್ರೆ ಒಂದು ಚೀಲ ಕೊಡಿ. ಇಲ್ಲಿ ಬಡವರು ಅಂತೇವ್ರು, ಅವರೇ ಟ್ರೆಜರಿಂಗ್ ಮಾಡ್ತಾರ ನನ್ನ ತಂಗಿ. ಈ ಇಂಥ ತಂಗಿಯರು ಉದ್ದಾರ ಆಗಲಿ. ಈ ಯಜಮಾನ್ರುಗಳ ಗಂಡಂದ್ರ ನಿಮ್ಮ ಮೆಂಟೈನ್ ನೋಡ್ಕೊಳ್ರು. ಪುಣ್ಯಾತ್ಮರ ಹೇಳಿ ಸಾಕಂತದ್ದು. ಒಂದು 25 ಎಕ್ಕಿ ಪೈ ಕೊಡಿ ಅಂತ ತಂಗಿ. ಒಂದು ಚಿಕ್ಕದಾಗ ಬಂದೇಳ ಪಾಪ ತಂಗಿ ಬಂದಾಗ ಅಣ್ಣ ಅಂತ ನನ್ನ ಮಾತ್ರ ಸಂಜೆ ಹೋಗ್ಬೇಡ. ಒಂದು ವೇಳೆ ಬೈದು ಬೇಜಾರಾಗ್ಬೇಡ. ಸಿಟ್ಟದ ಮಾತ್ರ ಬೈತೀನಿ, ಬೈಬಾರ್ದ ಅಣ್ಣ. ಸಿಟ್ಟು ಬಂದಾಗ ಮಾತ್ರ ಬೈಯೋದು. ನನ್ನ ಬೈಗಳು ಯಾರು ಸೇರಿಸಂತ ಅವ್ರ ನಮ್ಮ ಮನೆ ಇರೋದ ನಂಬರ್ ಯಾರ್ದಾರ ಕನೆಕ್ಟ್ ಇದಾರ ನಿಂದವ ಗಜ್ಜಿ ಗುಂಟೆ ಅಕ್ಕ ಹೊಸ್ಕೊಂತೀರಿ ಬಾ. ಎಷ್ಟು ಇಷ್ಟೇ ಯಾರಿದ್ರು? 4 ಜನ ಇದಾರ. ಎಷ್ಟು ಬೇಕಾಗಿದೆ? ಹಂಗೂ ಕೊಡಲ್ಲ. ಕೇಳ್ಕೊಂಡ ಮಳೆ ಬಂದಿಲ್ಲ ಬರುತ್ತೆ. ಮಳೆ ಬರುತ್ತೆ. ನಿಮ್ಮೂರು ಮಳೆ ಬಂದಿದ್ದು ಕೇಳ್ಕೊಂಡ್ರು. ಮಳೆ ಬಂದಿಲ್ಲ ಕಂಡ್ರಪ್ಪ. ಗೋಬಿ ಬೀಳಂತ ಮಳೆ ಆಗಿಲ್ಲ. ಎಲ್ಲೋ ಮಳೆ ಆಗಿದೆ, ಪುಣ್ಯಕ್ಷೇತ್ರದಲ್ಲಿ ಹರಿತಾ ಇದೆ. ನಮಗೂ ನೀರಾಗಿಲ್ಲ. ಯಾರು ಬಂದು ಮಳೆ ಬರ್ಲಿಕ್ಕೆ ಕೇಳಲ್ಲ, ಯಾರು ಬಂದು ಮಕ್ಕಳು ಸಾಕಲ್ಲ ಅಂತ ಕೇಳಲ್ಲ. ನೋಡಿ 4 ಜನ ಅಂತ ಒಂದು ತುತ್ತು ಅನ್ನ ಒಂದು ಬಂದು ಅಪ್ ಮಾಡೋದನ್ನ ಕೊಡ್ತಾನೆ. ಅದೇ ಹಿಂಗಾದ್ರೆ ಒಂದು ಸೇರಿ ಅಷ್ಟು ಅದೃಷ್ಟ. ಇಟ್ಕೊಳ್ಳು ಮೊಮ್ಮಗನ ಮಗಳು ಏನಾಯ್ತು? ಸೊಸೆ ಚೆನ್ನಾಗಿದ್ದೀರಾ? ಸೊಸೆ ನೀವು ಚೆನ್ನಾಗಿದ್ದೀರಾ? ಜಗಳಲ್ವಾ? ಅಪ್ರೂಪ ಆಯ್ತು ತಂಗಿ. ಹೆಂಗೆ ಬರ್ತೀನಿ ನಾನು ತಂಗಿ. ನಾನು ನೋಡು, ಇಬ್ರಿಗೂ ಜಗಳ ಆಡ್ತೀಯಾ? ಇನ್ನೊಬ್ರು ಯಾರು? ಸೊಸೆ ಇನ್ನೊಬ್ಳು ಯಾರಪ್ಪ? ಜಗಳ ಆಡ್ತೀರಿ ನೀವು? ಜಗಳ ಆಡ್ಬೇಕು. ಇನ್ನು ಬಡೋರು ಯಾರು ನಾಸ್ತೀರಿ? ಇಲ್ಲಮ್ಮ ಯಾರನ್ಬೇಡ ಅಣ್ಣ ಅಣ್ಣ ತಂಗಿ. ಅದೇ ದಿವಸಕ್ಕೊಂದ್ಸರಿ ಮಾಡ್ಕೊಂಡು ಹೇಗೆ ಬಂದಿದೆ ಮಕ್ಕಳು ಬನ್ನಿ. ಹೆಣ್ಮಕ್ಳು ಬಂದಿಲ್ಲ, ಸಣ್ಣ ಮಕ್ಕಳು ಹೊಡಿದ ಪಾಕದ ಹಾಕ್ಕೋಬೋದು ಮಕ್ಕಳು. ಈ ವಾರ ದಿವಸ ಹಬ್ಬದ ದಿವಸ ಉಣ್ಮೆ ಹಾಕ್ಕೊಡ್ರಿ ಮಕ್ಕಳು. ಆಯ್ತಾ? ಸರಿ ಹಾಕ್ಕೋಬೋದು ದೇವ್ರದ್ದು. ಯಾಕಂದ್ರೆ ಹಾಚ್ಕೊಬೇಡಿ. ಅಂದ್ರೆ ಯಾರು ಬೇಕು ನಿಮಗೆ ಯಾಕಂದ್ರೆ ಹೆಣ್ಮಕ್ಳು ಮೇನ್ ಅಲ್ವಾ? ಅವು ಮನೆ ಮಕ್ಕಳಿದ್ದಂಗೆ. ಅವು ಬೆಳಿಗ್ಗೆ ನಿಮ್ಗೆ ನೋಡಿ ನಮಸ್ಕಾರ ಮಾಡ್ತೀವಿ. ನಾವು ಎಂಥ ಪುಣ್ಯ ಅಂತಾರಲ್ವಾ? ಅದೇ ಕಸ ಹೊಡ್ದೆ ನೀನು ಬೆಳಗ್ಗೆ ಕಸ ಹೊಡೆದು ಡೌಟ್ ಅಲ್ಲ. ಇನ್ನೊಂದು ಸ್ಯಾರಿ ಸಮ ಒಂದೊಂದು ಸ್ಯಾರಿ ಹಂಗೆಲ್ಲ ಮಾಡ್ಬಾರ್ದು. ಆಮೇಲೆ ಅಲ್ಲಿ ಕೂಡ ಅಮೌಂಟ್ ಕೊಡ್ತಾರೆ. ಅಲ್ಲಿ ನಿಧಾನ ಹೇಳಿದ್ಮೇಲೆ ತಲೆಗೆಟ್ಟಿದ್ರೆ ನೀವು ಮನೆಗೆ ಹೋಗಿ
ಹೋಗಮ್ಮ, ಕೈ ಮುಕ್ಕೊಂಡು ಹೋಗವ, ನನ್ನ ಮಗು ಕೊಡವ, ನಾನು ನಾಲ್ಕಿನಂಗೆ ನಾನು ನಾಲ್ಕು ತಾಯಿ ಆಗ್ಬೇಕು ಅಂತ ಕೇಳು. ಕೊಟ್ಟ ತಾಯಿ ಕೊಡ್ತೀನಿ. ಅವ ಯಾವ ಊರವ್ರು ನೀವು ಇಬ್ಬರು? ಎಲ್ಲರಿಗೆ ಕೊಡಲ್ಲ, ಬೇಜಾರು ಮಾಡ್ಕೊಬೇಡಿ. ಯಾರಿಗೆ ಕೊಡಲ್ಲ ಅಂದರೆ ಅವ್ ಮನೇಲಿ ಮಕ್ಕಳಿದ್ದು ಸಾಕಲ್ಲ ಅಂತ ಸರಿ ಕೊಡಲ್ಲ. ನೀವು ಮಕ್ಕಳು ಸರಿ ಸಾಕಿಲ್ಲ ಅಂತ ಅರ್ಥ. ಕರೆಕ್ಟಪ್ಪ? ಕರೆಕ್ಟ್ ಅಲ್ವಾ? ಮನೇಲಿ ಯಾಕೆ ಸೀರೆ ಕೊಡ್ತೀವಿ ಅಂದರೆ ನೋಡಿ, ನಮ್ಮ ವಿಷಯ ಹೇಳ್ತೀನಿ ಬಿಡಿ, ನಮ್ಮನ್ನು ಮಿಂಟು ಸೀರೆ ಕೊಡ್ತೀನಿ ಕೇಳ ಅಂತ ಬಿಡೋದು. ನಾವು ಸೀರೆ ಕೊಟ್ಟಿದ್ದೇವೆ, ನಾವು ಅದಕ್ಕೆ ಸೀರೆ ಕೊಡೋದು. ಯಾರಿಗೆ ಗೊತ್ತಾ? ಕೆಲವು ಮನೇಲಿ ಆಯ್ತಂದು ಇರೋದಿಲ್ಲ ಮಕ್ಕಳಿಗೆ ಅಂದರೆ ಕರೆಕ್ಟ್ ತಂಗಿ. ಇನ್ನು ಕೆಲವು ಮನೇಲಿ ಸೀರೆನೇ ಕೊಡ್ಸೋಂತ ಗಂಡು ಬಿಡ್ತಾರೆ ಅಂತರ್ಗೋಸ್ಕರ ಒಂದು ಎಲ್ಲ ಸೀರೆ ಕೇಳಬೇಡಿ, ಬೇಜಾರಾಗಬೇಡಿ. ಸೀರೆ ಜಾಸ್ತಿ ಇರೋಲ್ಲ ನೋಡಿ. ಇವು ದೇವ್ರು ಬಿಡಿಸೋ ಸೀರೆ, ಯಾರು ಬೇಜಾರಾಗಬೇಡಿ. ಇದ್ರ ಮಕ್ಕಳು ಉಳ್ಕೊಳ್ಳಿ, ವೇಷ ಮಂದಿರ ಆಗಿ ನೋಡಿ. ಇನ್ನು ಮನೆ ನಾಯಿ ಮರಿ ಇದ್ರೆ, ಉತ್ತರ ಕನ್ನಡ ಜನಗಳು ಯಾರು ಮಾಡೋದು, ನಾಯಿ ಮರಿ ಚೆನ್ನಾಗಿದ್ರೆ ಬೊಗಳಿದ್ರೆ ಮಾತ್ರ ಸುಮ್ಮನೆ ಅನ್ನ ಹಾಕಿ ಆಮ್ಲೆಟ್ ಹಾಕೋಬೇಡ. ಈ ಜಾತಿ ನಾಯಿ ಬೇಡ, ಜಾತಿ ನಾಯಿ ಆಮ್ಲೆಟ್ ಹಾಕು, ಪಿಜ್ಜಾ ಬರ್ಗರ್ ಹಾಕು ಅಂತಲ್ಲ ಬೇಡ. ಕುಡಿ ನಾಯಿ ಇದ್ರೆ, ಇನ್ನು ಇಂಥ ಮುದೋಳ ನಾಯಿ ಕಡೆ ಇದ್ದರೆ ಯಾವ ನಾಯಿ ಬರ್ತದೆ. ಯಾವ ಊರು ನೀವೆಲ್ಲ? ನಾವು ಹೊಟ್ಟಿಂದ ನಿಮ್ಮೂರಿಗೆ ಒಳ್ಳೆ ನಿಮ್ಮ ಕಡೆ ಯಪ್ಪ ಯಾರು ಎಲ್ಲ ಬಂದಿರಿ ಅಂತಂತೀನಿ, ಬರಕ್ಕೆ ಬಂದಿರಲಿಲ್ಲ. ಒಂದ್ಸರಿ ಕಾರ್ಸಕ ನನ್ನ ಒಂದ್ಸರಿ ನಮಸ್ಕಾರ ಕಳೆ ನಿಮ್ಮ ಪ್ರೀತಿ ಮುಂದೆ ನಾವೇನು ನೋಡ್ಕೊಳ್ಳ ಅಲ್ವಾ? ನೋಡಿ ದಯವಿಟ್ಟು ದೂರ ಯಾವ ದೂರಿನ ಬಂದು ನೋಡಿ. ಉತ್ತರ ಕನ್ನಡ ಜನಗಳೇ, ನೆಕ್ಸ್ಟ್ ಟೈಮ್ ನಾನು ಹತ್ರ ಬಿಡ್ತೀನಿ. ಯಾಕೋತ್ರ ದೇವರು ನಿಮಗೆ ಜೀವ. ನಮ್ಮ ಕಡೆ ಹೆಂಗೆ ಗೊತ್ತಾ? ಮೊಬೈಲ್ ಜೀವ, ದೈವಸ ಜೀವ ನಮ್ಮ ನೋಡಿ. ಬೆಲೆ ನಮ್ಮ ಕಡೆ ಹೊಟ್ಟೆಗಿತ್ತು ಜಾತಿ ಕಾಯ್ತಾರೆ. ಅವರಲ್ಲಿ ಹೊಲ್ದಾಗ ಬೆಳೆದ್ರೆ ಸುಸ್ತಾಗಿ ಬದನೆ ಬೆಳೀತಾವೆ ಅಲ್ವಾ? ಈ ಮಾಹಿತಿ ನಮ್ದೆಲ್ಲ ಪುಟ್ಟ ಪುನಃ ದಯವಿಟ್ಟು ಏನು ಮಾಡ್ತೀರಿ? ಉತ್ತರ ಕನ್ನಡ ಜನಗಳು ನೀವು ಏನು ಮಾಡ್ತೀರಾ ಅಂದರೆ ದಯವಿಟ್ಟು ತೇರ್ತಾ ಹೋಗಿ. ನಾವು ಹೇಳ್ತೀವಿ ನೋಡ್ರಿ, ನೀವು ದೂರ ಬರೋಕ್ಕಾಗಿಲ್ಲ ಅಂದರೆ ತೇರ್ತಾ ಹೋಗಿ ಮಕ್ಕ ಪಕ್ಕವನ್ನೇ ಕೊಡಿ, ಮೈಯೊಳಗೆ ಅಂತರ ಹಾಕ್ಕೊಳ್ಳಿ. ನೀವು ಕಣ್ಣಾಗ ನಮ್ಮ ದುಡ್ಡಿಲ್ಲ 200 ಆಗುತ್ತೆ, ಬೇಡ ಅಂದರೆ ಫೋಟೋ ಇದೆ. ನಿಮ್ಮನೆ ಗಡಿಯಾರಿ ತಂಗಿಡಿ, ನಿಮ್ಮನೆ ಮಾಟ ಮಂತ್ರ ಆಯ್ತು ಅಂದರೆ ತಂಬಲ್ಲಿ ಇಟ್ಕೊಳ್ಳಿ. ತಂಬಿಗೆ ಅಂತೀರಿ, ತಂಬಿ ಅಂತೀರಲ್ರಿ. ಇವಾಗ ನಾನು ಸ್ವಲ್ಪ ಲಾರಿ ಡ್ರೈವರ್ ಓಡಾಡಿ ನಿಮ್ಮ ಕಡೆ ಎಲ್ಲ ಇದು ಹಾಕ್ಕೊಳ್ಳಿ. ಇದ್ರೊಳಗೆ ತುಂಬಿದ್ರೊಳಗೆ ನಮಗೆ